ಹಾಯ್ ಆಲ್. ಸೊ CBSEನವರು ಈ ವರ್ಷ ಸುಮಾರು ಚೇಂಜಸ್ ಮಾಡಿದ್ರು. ಅದರಲ್ಲಿ ಮೇಜರ್ ಚೇಂಜಸ್ ಮಾಡಿರೋದು ಕ್ಲಾಸ್ 9th ಮಕ್ಕಳಿಗೆ. ಸೊ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಸಪ್ರೇಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಸಮರೈಸ್ ಮಾಡಿ ಹೇಳ್ತೀನಿ ಟೋಟಲ್ ಏನೇನು ಚೇಂಜಸ್ ಆಗಿದೆ ಕ್ಲಾಸ್ 9th ಅವ್ರಿಗೆ ಅಂತ ಹೇಳಿ. ಫಸ್ಟ್ ಚೇಂಜ್ ಬಂದು ಸಿಲೆಬಸಲ್ಲಿ ಚೇಂಜ್ ಆಗಿದೆ. ಫಸ್ಟ್ ಚೇಂಜ್ ಓಕೆ. ಸೊ ಕಂಪ್ಲೀಟ್ ಸಿಲೆಬಸ್ನೇ ಚೇಂಜ್ ಮಾಡಿದ್ದಾರೆ. ಮ್ಯಾಥ್ಸು, ಸೈನ್ಸು, ಸೋಷಲ್, ಇಂಗ್ಲೀಷ್, ಕನ್ನಡ, ಸೊ ಏನೇನೆಲ್ಲ ಸಿಲೆಬಸ್ ಇದೆ ಅದು ಚೇಂಜ್ ಆಗಿದೆ. ಸೆಕೆಂಡ್ ಬಂದು ಇಂಟ್ರೊಡಕ್ಷನ್ ಆಫ್ ಮ್ಯಾಥ್ಸ್ ಅಡ್ವಾನ್ಸ್ಡ್ ಮತ್ತು ಸೈನ್ಸ್ ಅಡ್ವಾನ್ಸ್ಡ್. ಥರ್ಡ್ ಚೇಂಜ್ ಬಂದು ಕಂಪಲ್ಸರಿ 3 ಲ್ಯಾಂಗ್ವೇಜ್ ಪಾಲಿಸಿನ 9th ಅವ್ರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿರೋದು. ಆ್ಯಂಡ್ ಫೋರ್ತ್ ಒನ್ ಇಸ್ ಪಾಸಿಂಗ್ ಮಾರ್ಕ್ಸ್ ಕ್ರೈಟೀರಿಯಾ ವಿಚ್ ಇಸ್ ಅಪ್ಲಿಕಬಲ್ ಫಾರ್ ಬೋತ್ 9th ಆ್ಯಂಡ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಸೊ ಈ ಪಾಸಿಂಗ್ ಮಾರ್ಕ್ ಕ್ರೈಟೀರಿಯಾನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟರ್ನಲ್ ಅಸೆಸ್ಮೆಂಟಲ್ಲಿ 33% ಸಪ್ರೇಟಾಗಿ ಪಾಸ್ ಆಗಬೇಕು. ಎಕ್ಸ್ಟರ್ನಲ್ ಅಸೆಸ್ಮೆಂಟಲ್ಲೂ ಸಪ್ರೇಟಾಗಿ 33% ತೆಗಿಲೇಬೇಕು ಔಟ್ ಆಫ್ 80. ಸೊ ದೀಸ್ ಆರ್ ದ ಮೇಜರ್ ಚೇಂಜಸ್ ದಟ್ CBSE ಹ್ಯಾಸ್ ಬಾಟ್ ಫಾರ್ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ದಿಸ್ ಇಯರ್. ಸೊ ಪೇರೆಂಟ್ಸಿಗೆ ನಾನು ಏನು ಹೇಳ್ತೀನಿ ಅಂದರೆ, ನೋಡಿ, ಅವ್ರದ್ದು ಎಲ್ಲ ಸರ್ಕ್ಯುಲರ್ಸ್ನು ಅವ್ರದ್ದು ವೆಬ್ಸೈಟಲ್ಲಿ ಅವೈಲಬಲ್ ಇರುತ್ತೆ, CBSE ವೆಬ್ಸೈಟಲ್ಲಿ. ಸೊ ನಿಮ್ಗೆ ಏನಾದರೂ ಡೌಟ್ ಆಯಿತು ಅಂದರೆ CBSE ವೆಬ್ಸೈಟಿಗೆ ಹೋಗಿ ಅವ್ರ ಸರ್ಕ್ಯುಲರ್ನ ಚೆಕ್ ಮಾಡಿ. ಅಂದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಒಂದ್ಸಲ ಸ್ಕೂಲ್ ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡಿ ಏನೇನು ಚೇಂಜಸ್ ಆಗಿದೆ ಅಂತ ಇನ್ಫಾರ್ಮ್ಡ್ ಡಿಸಿಷನ್ ತೊಗೊಳ್ಳಿ. ಸೊ ಇವಾಗ R3 ಲ್ಯಾಂಗ್ವೇಜ್ ಏನು ಸೆಲೆಕ್ಟ್ ಮಾಡಬೇಕು, ಇವಾಗ ಮ್ಯಾಥ್ಸ್ ಅಡ್ವಾನ್ಸ್ಡು, ಸೈನ್ಸ್ ಅಡ್ವಾನ್ಸ್ಡು ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ. ಇನ್ ಕೇಸ್ ನೀವು ಡೈರೆಕ್ಟಾಗಿ ಸ್ಕೂಲ್ ಅವ್ರ ಹತ್ರನೇ ಹೋಗಿ ಇನ್ನೊಂದ್ಸಲ ಕ್ಲಾರಿಫಿಕೇಶನ್ ತೊಗೊಳ್ಳಿ ವಾಟ್ ಆರ್ ದ ಮೇಜರ್ ಚೇಂಜಸ್ ಅಂತ ಹೇಳಿ. ಐ ಹೋಪ್ ದಿಸ್ ಇನ್ಫಾರ್ಮೇಷನ್ ವಾಸ್ ಯೂಸ್ಫುಲ್ ಆ್ಯಂಡ್ ಐ hope all the students who are studying in 9th standard cope up with these changes. Thank you very much.